ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಇದು ಚಟಪಟ ಎಂದ ಕೂಡಲೇ ಕರಿಬೇವು ಸೊಪ್ಪು, ಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕಿ ತಿರುವಾಡಿಕೊಳ್ಳಿ. ಈರುಳ್ಳಿ ಬೆಂದ ನಂತರ ಫ್ರೈ ಆಗಿರಿ. ಲೈಕ್ ಕೊಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ನಾವು ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕಿಕೊಳ್ಳೋಣ. ಹಾಕಿ ತಿರುವಾಡಿಕೊಳ್ಳಿ. ನಾನು ಈಗ ಮಾಡುತ್ತಿರುವ ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ತುಂಬ ರುಚಿಕರವಾಗಿರುತ್ತದೆ. ಅರಿಶಿನ ಹಾಕಿ ತಿರುವಾಡಿಕೊಳ್ಳಿ. ಈ ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ ಮೈಕೈ ನೋವು ಕಡಿಮೆ ಆಗುತ್ತದೆ. ಸಬ್ಬಕ್ಕಿ ಸೊಪ್ಪನ್ನು ಹಾಕಿಕೊಳ್ಳಿ. ಮೈಕೈ ನೋವು ಕಡಿಮೆ ಆಗುತ್ತದೆ, ಪಿತ್ತ ಕಡಿಮೆ ಆಗುತ್ತದೆ. ಆರೋಗ್ಯಕರವಾದ ತಿಂಡಿಯಾಗಿದೆ ಇದು. ಜ್ವರ ಬಂದಾಗ ಬಾಯೆಲ್ಲ ಒಂಥರ ವಿಷ ಆಗಿರುತ್ತದೆ. ಆಗ ಈ ಸೊಪ್ಪಿನ ಪಲ್ಯ ಆಗಲಿ, ಚಿತ್ರಾನ್ನವಾಗಲಿ, ಉದ್ಕ ಮುದ್ದೆ ಆಗಲಿ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು. ಜ್ವರ ಸಹ ಕಡಿಮೆ ಆಗುತ್ತದೆ. ಈಗ ನಾವು ಲೋ ಫ್ಲೇಮಲ್ಲಿ 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ತಟ್ಟೆ ತೆಗೆದು ನೋಡಿದರೆ ಇದೆಲ್ಲ ಹದವಾಗಿ ಬೆಂದಿದೆ. ತಿರುವಾಡಿ ಮತ್ತೆ ಸ್ವಲ್ಪ ತಿರುವಾಡಿಕೊಳ್ಳಿ. ನಾನು ಎಣ್ಣೆ ಸ್ವಲ್ಪ ಕಡಿಮೆ ಪ್ರಮಾಣನೇ ಯೂಸ್ ಮಾಡ್ತೀನಿ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಕೊಲೆಸ್ಟ್ರಾಲ್ ಇದಾಗುತ್ತದೆ. ಕಡಿಮೆ ಎಣ್ಣೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ತಟ್ಟೆ ಮುಚ್ಚಿ ಇನ್ನೊಂದು ನಿಮಿಷ ಬೇಯಿಸಿಕೊಳ್ಳೋಣ. ಹೀಗೆಲ್ಲ ಬೆಂದಿದೆ, ಹದವಾಗಿ ಬೆಂದಿದೆ. ಸಬ್ಬಕ್ಕಿ ಸೊಪ್ಪಿನ ರಸ ಎಲ್ಲ ಅದರಲ್ಲಿ ಬಿಟ್ಟಿದೆ. ಈಗ ಎಲ್ಲ ಮಿಶ್ರಣ ಚೆನ್ನಾಗಾಗಿದೆ. ಈಗ ಅನ್ನ ಹಾಕಿ ಎಲ್ಲ ಒಂದು ಜೀವ ಮಾಡಿಕೊಳ್ಳೋಣ. ಈಗ ಅನ್ನ ಚೆನ್ನಾಗಿ ತಿರುವಾಡಬೇಕು. ಅದರ ಅಂಶ ಈಗ ಚಿತ್ರಾನ್ನ ಹೇಗೆ ತಿರುವಾಡ್ತೀವಲ್ಲ ಅದೇ ರೀತಿ ಎಲ್ಲ ತಿರುವಾಡಿಕೊಳ್ಳಿ. ಚೆನ್ನಾಗಿ ಬರುತ್ತೆ. ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ತಿನ್ನಲು ರೆಡಿ. ನನ್ನ ಮಕ್ಕಳ ಸ್ಕೂಲ್ ಡಬ್ಬಿಗೂ ಸಹ ನಾನು ಇದನ್ನೇ ಕಟ್ಟುತ್ತೇನೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆಗೆ ನೀವು ಸಹ ಮಾಡಿಕೊಂಡು ತಿನ್ನಿ.